ಗುರುಜಿ, ಕ್ಷೇತ್ರ ಮಹಿಮೆಯಲ್ಲಿ ನಾವು ಇವಾಗ ಕಾಶಿ ಕ್ಷೇತ್ರದಲ್ಲಿದ್ದೀವಿ. ನಿನ್ನೆ ತಿಳಿಸ್ಕೊಡ್ತಿದ್ರಿ ನಮ್ಗೆ ಅಲ್ಲಿ ಸಾಕಷ್ಟು ಘಾಟ್ಗಳಿವೆ, ಅಲ್ಲಿ ಹೇಗೆ ವಿಧಿವತ್ತಾಗಿ ಶವ ಸಂಸ್ಕಾರ ಮಾಡ್ತಾರೆ ಅಂತ. ಇಲ್ಲಿ ಕಾಶಿ ಕ್ಷೇತ್ರದಲ್ಲಿ ವಿಧಿವತ್ತಾಗಿ ಶವ ಸಂಸ್ಕಾರ ಮಾಡೋದ್ರಲ್ಲಿ ಒಂದು ವಿಶೇಷ ಅಂದರೆ, ಎಷ್ಟೋ ಜನಕ್ಕೆ ಮೊದಲೇ ಒಂದ್ಸಲ ಕಾರ್ಯಕ್ರಮದಲ್ಲೂ ಹೇಳಿದ್ದೀನಿ, ಇಲ್ಲಿ ಭೂತ ಪ್ರೇತ ಪಿಶಾಚಿಗಳನ್ನು ಬಿಡಿಸ್ತಕ್ಕಂಥ ವಿಚಾರಗಳು, ಭೂತ ಪ್ರೇತ ಪಿಶಾಚಿಗಳನ್ನು ವಶೀಕರಣ ವಿಚಾರಗಳು, ಭೂತ ಪ್ರೇತ ಪಿಶಾಚಿಗಳನ್ನು ಮುಗಿಸಿ ಓಡಿಸ್ತಕ್ಕಂಥ ವಿಚಾರಗಳು, ಅಂದರೆ ಎಲ್ಲ ರೀತಿಯಾದ ಕಾರ್ಯಗಳು ಇಲ್ಲಿ ನಡೆಯುತ್ತೆ. ಅದಕ್ಕೆ ಹೆಣಗಳು ಎಲ್ಲಿರುತ್ತೋ ಅಲ್ಲಿ ಸಾಕ್ಷಾತ್ ಪರಮೇಶ್ವರ ವಾಸವಾಗಿರ್ತಾನೆ. ಸಾಯೋ ಸಮಯದಲ್ಲಿ ಸ್ಮಶಾನದಲ್ಲಿ ಕಾಶಿ ವಿಶ್ವನಾಥನೇ ಸ್ವತಃ ಕೂತ್ಕೊಂಡ್ಬಿಟ್ಟಿದ್ದಾನೆ. ಯಾಕೆಂದರೆ ಮಹಾಸ್ಮಶಾನವಾಸಿ ಯಾರೋ ಪರಮೇಶ್ವರ ದಿಗಂಬರ. ಆಹಾ, ಹಾಗೆ ಭಿಕ್ಷಾಟನ ಸ್ವರೂಪದಲ್ಲಿ ಹೋಗ್ತಾ ಇರ್ತಾನೆ. ಇದಕ್ಕೆ ಅಗೋರಿ ಅಂತ ಕೂಡ ಅವನು ಕರೀತಾರೆ. ಇಂಥ ಒಂದು ಶಿವನು ಅವನು ಹೇಗೆ ನಡೆಸ್ಕೊಂಡು ಬಂದೋ ಹಾದಿಯಲ್ಲಿ ಅದೇ ರೀತಿ ಋಷಿಮುನಿಗಳು ಜೊತೆಗೆ ಹೋಗ್ತಾ ಇರ್ತಕ್ಕಂಥ ವಿಚಾರ. ಇಲ್ಲಿ ಏನಾಗುತ್ತೆ, ದಡ ದಾಟ್ ಆ ಕಡೆ ಎಲ್ಲ ವಾಮಾಚಾರ, ದಡದ ಈ ಕಡೆ ಎಲ್ಲ ಸತ್ಯಾಚಾರ. ಅದಕ್ಕೆ ಸತ್ಯಾಚಾರದಲ್ಲಿ ನಿಮಗೆಲ್ಲರಿಗೂ ಏನು ಹೇಳ್ತೀನಿ, ಇಡೀ ಜಗತ್ತಿನ ದೊಡ್ಡ ಸ್ಮಶಾನವಾಗಿರೋದ್ರಿಂದ ಯಾರು ಯಾವ ಕಾಲಕ್ಕೂ ಗಂಗೆಯಲ್ಲಿ ಒಂದು ಸಲ ಮುಳುಗಿ ಎದ್ದರೆ ಸಾಕು, ಆ ಗಂಗೆಯಲ್ಲಿ ಬರ್ತಕ್ಕಂಥ ಪಾಪಕರ್ಮ ಕಳ್ಕೋಬಹುದು. ಗಂಗೆ ಕ್ಷೇತ್ರದಲ್ಲೇ ಯಾರು ಪಿಂಡಾಂತರಗಳನ್ನು ಬಿಡ್ತಾರೋ, ಸಂಸ್ಕಾರಗಳನ್ನ ಒಂದು ಸಲ ಮಾಡಿಸ್ಕೊಂತಾರೋ, ತಿಥಿ ಕಾರ್ಯಗಳನ್ನು, ಇಡೀ ಜಗತ್ತಿನ ಸಂಸ್ಕಾರದಲ್ಲಿ ಅದು ಶಾಶ್ವತ. ಅಂದ್ರೇನೋ 8 ತಲೆಮಾರುಗಳು ನೀವು ಮಗ, ಮೊಮ್ಮಗ, ಮುಮ್ಮೊಮ್ಮಗ, ಮರಿಮಗ, ಅವ್ರ ಮಗ, ಅವ್ರ ಮುಮ್ಮೊಮ್ಮಗ, ಆ ಲೆವೆಲ್ಗೆ ಒಂದು 8 ತಲೆಮಾರು ಗ್ಯಾರಂಟಿ. 8 ಅಂದ್ರೆ ಏನು? ಶೂನ್ಯ ಮಧ್ಯ ಶೂನ್ಯ, 2 ಶೂನ್ಯ ಶನಿ ಅಂದರೆ ಕರ್ಮಸ್ಥಾನ, ಇದು ಲೆಕ್ಕ. ಆ ಕರ್ಮಸ್ಥಾನಾಧಿಪತಿ ಶನಿಯ ಸಂಖ್ಯೆ 8 ಆಗಿರೋದ್ರಿಂದ ಶನಿಯ ದಾರಿದ್ರ ಪರಿನಾಶನಾರ್ಥಂ ಇಡೀ ಕರ್ಮಗಳನ್ನು ಕಳಿತಕ್ಕಂಥದ್ದು ಇಷ್ಟು ವಂಶವನ್ನು ಪರಿವರ್ತನೆ ಮಾಡ್ಕೊಡ್ತಾನೆ. ಅಂದರೆ ಅಷ್ಟು ವಂಶಗಳಾಗಿ ಸತ್ತೋಗಿದ್ದವರು ಅಷ್ಟು ಜನಕ್ಕೆ ಮೋಕ್ಷ ಲೋಕಕ್ಕೆ ಕಳಿಸ್ಕೊಡಕ್ಕೆ ವ್ಯವಸ್ಥೆ. ಇನ್ನು ಮುಂದಿನ ಬರ್ತಕ್ಕಂಥ ವ್ಯವಸ್ಥೆಗೆ 8 ತಲೆಮಾರುಗಳು ಯಾವುದೇ ತೊಂದರೆಗಳಿಲ್ದಿದ್ದ ಹಾಗೆ ಕಾಪಾಡೋ ರಕ್ಷಣೆ ಅಲ್ಲಿ. ಅದಕ್ಕೆ ಕಾಶಿಯಲ್ಲಿ ಒಂದು ಸಲ ಸ್ಮಶಾನದಲ್ಲಿ ಯಾವ ಕಾಲಕ್ಕೂ ಅಂದರೆ ಮಹಾಸ್ಮಶಾನ ಅಂತ ನಾನು ಹೇಳ್ತಾ ಇದ್ದೀನಿ, ಆದರೆ ಕಾಶಿ ಸ್ಮಶಾನೆ ಅಂತಲ್ಲ ಪ್ರಶ್ನೆ. ನಿಜವಾಗ್ಲೂ ಅದಕ್ಕೆ ಹೆಸರೇ ಮಹಾಸ್ಮಶಾನೆ ಕಾಶಿ. ವರ್ಣ ಅಸಿ ಮಧ್ಯೆ ಅಂತ ಕರೀತಾರೆ. ವಾರಣಾಸಿ ಅಲ್ಲ ಅದು, ವರ್ಣ ಅಸಿ ಮಧ್ಯೆ. ಎಷ್ಟು ಸರಿ ಹೇಳಿದ್ರು ಆ 32 ಅಡಿ ವಿಶೇಷವಾಗಿರ್ತಕ್ಕಂಥ ಬ್ರಿಡ್ಜ್ ಮೇಲೆ ಹಿಂಗೆ ಹೋಗ್ತಾ ಇದ್ರೆ ಅಲಹಾಬಾದ್ಗೆ, ಕೆಳಗಡೆ ಗಂಗೆನ ಬಗ್ಗೆ ನೋಡ್ತಾ ಇದ್ರೆ, ದೂರದಿಂದ ಹಾಗೇ ಕಾಶಿ ಕ್ಷೇತ್ರ ನೋಡ್ತಾ ಇದ್ರೆ ದೊಡ್ಡ ಕಾಶಿ, ದೂರ ಹಾಗೆ ಹೋಗ್ತಾ ಹೋಗ್ತಾ ಪುಟ್ಟದಾಗ್ತಾ ಇರುತ್ತೆ. ಈ ಕಡೆ ನೋಡ್ತಾ ಇದ್ರೆ ಗಂಗಾ, ಆ ಕಡೆ ನೋಡ್ತಾ ಇದ್ರೆ ಯಮುನಾ, ಸಂಗಮಕ್ಕೆ ಅಲಹಾಬಾದ್ ಹತ್ರ ಹೋಗ್ತಾ ಇದೀವಿ. ಸರಸ್ವತಿ ಗುಪ್ಗಾಮಿನಿ ಒಳಭಾಗದಲ್ಲಿ ಬರ್ತಾ ಇದ್ದಾಳೆ. ಇಂಥ ಒಂದು ಕಾಶಿ ಕ್ಷೇತ್ರ ಹೇಗಿದೆ? ತ್ರಿಕೋಣಾಕಾರದಲ್ಲಿದೆ. ಆ ತ್ರಿಕೋಣಾಕಾರದಲ್ಲಿ ಅಂದರೆ ಯಾವ ತ್ರಿಕೋಣದಲ್ಲಿ ಸರ್ವಜ್ಞಾನ ಮೋಕ್ಷ ಪ್ರದಾಯಕಂ. ಮೋಕ್ಷ ಪ್ರದಾಯಕ ಅಂದ್ರೆ ಯಾವ್ಯಾವ ಸಾಯ್ತಾನೋ ಕಾಶಿನಲ್ಲಿ ಜಗತ್ತಲ್ಲಿ ಇನ್ಯಾವ ಕಾಲಕ್ಕೂ ಅವನು ಹುಟ್ಟಿಲ್ಲ ಮತ್ತೆ, ಅಂದರೆ ಪುನರ್ಜನ್ಮ ಇಲ್ಲ. ಇಂಥದ್ದು ಉಂಟು. ಯಾತಕ್ಕೆ ಅಂದರೆ ಭೂತ ಪ್ರೇತ ಪಿಶಾಚಿಗಳಾಗಿ ಇವ್ರುಗಳು ಕೆಲವರು ಯಾಕೆ ಮಾಡ್ಕೊತಾರೆ ಅಂತ ಅರ್ಧಂಬರ್ಧ ಸತ್ತ ಹೆಣಗಳನ್ನ ಎತ್ಕೊಂಡ್ಬಿಟ್ಟು ವಶೀಕರಣ ಮಾಡ್ಕೊಂಡ್ಬಿಡ್ತಾರೆ ಭೂತಗಳನ್ನ. ಅದು ಆ ಕಡೆ ದಡದಲ್ಲಿ. ಇದು ಭಾಳ ಭಯಂಕರ ಅಂತ ಇಟ್ಕೊಳ್ಳಿ. ಬಿಡಿ, ನೀವೇನು ಮಾಡಬೇಕು, ಇಲ್ಲಿ ಹೋದವರು ಎಲ್ಲಿ ನಿಲ್ಕೊಳ್ಳೋಕೆ ಕೇಳಿದೆ, ಹನುಮಾನ್ ಘಾಟಲ್ಲಿ ನಿಲ್ಕೊಳ್ಳೋಕ್ಕಿದೆ. ಅಲ್ಲಿ ಯಾಕೆ ಅಂದರೆ ಎಲ್ಲ ಬ್ರಾಹ್ಮಣರು ಅಲ್ಲೇ ಇದ್ದಾರೆ. ತಿಥಿ ಕಾರ್ಯ ಮಾಡಿಸೋರೆಲ್ಲ ಸಾಧಾರಣವಾಗಿ ಉಡುಪಿ ಮಠದಿಂದ ಹಿಡಿದು, ಕಂಚಿ ಮಠದಿಂದ ಹಿಡಿದು, ಶೃಂಗೇರಿ ಮಠದಿಂದ ಹಿಡಿದು, ವ್ಯಾಸರಾಯ ಮಠದಿಂದ ಹಿಡಿದು ಯಾವ ದಕ್ಷಿಣದಲ್ಲಿ ಇರ್ತಕ್ಕಂಥ ಅಷ್ಟೂ ಮಠಗಳು ಒಂದೇ ಕಡೆ ಇದೆ. ಅದೇ ಆದಮೇಲೆ ಸ್ವಲ್ಪ ದಿವಸಕ್ಕೆ ಸ್ವಲ್ಪ ಅಷ್ಟು ದೂರ ಹೋದರೆ ಮಣಿಕರ್ಣಿಕೆ ಘಾಟು. ಅಲ್ಲಿ ಮಣಿಕರ್ಣಿಕೆ ಘಾಟ್ ಹತ್ರ ಹೋದರೆ ಪಕ್ಕದಲ್ಲೇ ಹನುಮಾನ್ ಘಾಟ್ ಪಕ್ಕದಲ್ಲೇ. ಅಲ್ಲಿ ಹೋದರೆ ನೀವೇನು ಮಾಡ್ತಾರೆ, ವಿಶ್ವನಾಥನ ದೇವಸ್ಥಾನಕ್ಕೆ ಹೋಗಿ ಮೊದಲು ಚಂದ್ರಮೌಳೇಶ್ವರನ ದೇವಸ್ಥಾನ, ಅಲ್ಲಿ ಹಿಂದ್ಗಡೆ ಏನಿದೆ ಉತ್ತರ ಭಾರತದಲ್ಲಿರ್ತಕ್ಕಂಥ ಎಲ್ಲರೂ, ಅಂದರೆ ನೀವು ದಕ್ಷಿಣ ವಿಧಿ ಮಾಡಿಸ್ಕೋಬೇಕು ಕರ್ಮಗಳನ್ನು ಅಂದರೆ ದಕ್ಷಿಣದ ಪ್ರಾಂತಕ್ಕೆ ಇಲ್ಲಿ ಇಳ್ಕೋಬೇಕು. ಉತ್ತರ ಪ್ರಾಂತದಲ್ಲಿ ಮಾಡಿಸ್ಕೋಬೇಕು ಅಂದರೆ ಕೆಲವರು ನಾರ್ತ್ ಇಂಡಿಯನ್ ಆ ಪ್ರಯೋಗ ಮಾಡಲಿ ಪರವಾಗಿಲ್ಲ ಅವ್ರ ಇಷ್ಟ ಅಂತಂದರೆ ಆ ಕಡೆ ಹೋಗಬೇಕು. ಆದರೆ ಯಾರೇ ಮಾಡಲಿ ಇಲ್ಲಿ ವಿಶೇಷ ಏನು ಗೊತ್ತಾ, ಪಿಂಡಾಂತರವನ್ನು ಮಧ್ಯಸ್ವರೂಪೆ ಮಧ್ಯದ್ವೀಪೆ ಅಂತಲೇ ಹೇಳ್ತಾರೆ. ಆ ದ್ವೀಪದ ಮಧ್ಯಭಾಗದಲ್ಲಿ ಮಧ್ಯಸ್ವರೂಪೆ ಗಂಗೆಯ ಮಧ್ಯದಲ್ಲಿ ಪಿಂಡಾಂತರವನ್ನು ಇಡಬೇಕಂತೆ. ಹೇಗೆ ಗಂಗೆ ಮಧ್ಯೆ ಹೋಗಿಡಕ್ಕಾಗತ್ತೆ? 1250 ಅಡಿ 1200 ಅಡಿ ಅಂದರೆ ಅಲ್ಲಿ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ, ನಿಮ್ಮ ಕೈಯಲ್ಲಿ ಅಡುಗೆ ಮಾಡಿಸ್ತಾರೆ. ಎಷ್ಟು ಚೆನ್ನಾಗಿದೆ ಗೊತ್ತಾ? ಅದೆಲ್ಲ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಅನುಭವ ಪಟ್ಟಾಗಿ ಅರ್ಥ ಆಗೋದು. ಅಲ್ಲಿ ಒಂದು ಚಿಕ್ಕ ಮಡಿಕೆಯನ್ನು ತೊಗೊತಾರೆ, ಆ ಮಡಿಕೆಯಲ್ಲಿ ಅಕ್ಕಿಯನ್ನು ಹಾಕಿ, ಆ ಅಕ್ಕಿ ಉಕ್ಕಬೇಕು. ಏನು ಮಾಡ್ತಾರೆ, ಪುಟ್ಟು ಸೋದೆಗಳು ಅದಷ್ಟು ಬೇಗ ಉಕ್ಕಬೇಕಲ್ಲಪ್ಪ. ನೋಡಿ, ಅದೇ ಸತ್ಯ ಅನ್ನೋದು. ಆ ಸಮಯಕ್ಕೆ ಹಚ್ಚಿ ಆ ಪುಟ್ಟದ್ರಲ್ಲೇ ಅಡುಗೆ ಆಗತ್ತೆ. ಇಷ್ಟರಲ್ಲಿ 64 ಪಿಂಡಗಳಲ್ಲಿ, ಯಾಕೆಂದರೆ 64 ಘಾಟಿಗೆ ಲೆಕ್ಕ, 64 ಪಿಂಡಗಳು ಮಾಡ್ಕೊಳ್ಳಿದ್ನ ಅಂತ ಹೇಳ್ಬಿಟ್ಟಿರ್ತಾರೆ ಅವರೇ. ನೀವು ಕ್ಲೀನಾಗಿ ಅದನ್ನು ತಟ್ಟೆಯಲ್ಲಿ ಜೋಡಿಸ್ಕೊಂಡು ಪುಟ್ಟದಾಗಿ ಇರೋ ಇಷ್ಟೇ ಮಡಿಕೆನಲ್ಲಿ ಏನು ಅನ್ನ ಬರುತ್ತೆ ಒಂದು ತಟ್ಟೆಗೆ ಹಾಕ್ಕೊಂಡು ಕ್ಲೀನಾಗಿ ಅಷ್ಟು 64 ಲೆಕ್ಕ ಹಾಕಿ ಪಿಂಡಗಳ ಥರ ಮಾಡ್ಕೋಬೇಕು. ಇದನ್ನು ಏನು ಹೇಳುತ್ತೆ ಅಂದರೆ 10 ಪಿಂಡಗಳು ಮಾತ್ರ ಭಾಳ ಮುಖ್ಯವಾಗಿ ಹಾಕ್ತಾರೆ.
ಯಾತಕ್ಕೆ ಹಾಕ್ತಾರೆ ಅಂದರೆ, ನೀವು ರಾಮೇಶ್ವರದಿಂದ ಬಂದಿರೋದೊಂದು ಏನಂದರೆ ಹುಟ್ಟು ಅಂತ. ನಾನೇನು ಹೇಳಿದೆ, ರಾಮೇಶ್ವರದ ಅಕಸ್ಮಾತ್ ಅಬಾರ್ಷನ್ಸ್ ಆಗಿದ್ರೆ ಅಥವಾ ಮಿಸ್ಕ್ಯಾರೇಜ್ ಆಗಿದ್ರೆ ಅವರೆಲ್ಲ ಕಳ್ಕೊಳ್ಳೋವರೆಗೂ ಯಾವ ಕಾರಣಕ್ಕೂ ಪುಣ್ಯವನ್ನು ಸಂಪಾದನೆ ಮಾಡೋಕ್ಕಾಗಲ್ಲ. ಕರ್ಮಕ್ಷೇತ್ರ ಯಾವುದೋ ದಕ್ಷಿಣ, ಪುಣ್ಯಕ್ಷೇತ್ರ ಯಾವುದೋ ಉತ್ತರ. ಅದಕ್ಕೆ ದಕ್ಷಿಣ ಪಾಪವನ್ನು ಕಳ್ಕೊಂಡ್ರೆ ಪುಣ್ಯವನ್ನು ಸಂಪಾದನೆ ಮಾಡೋಕ್ಕೆ ಗಂಗೆಗೆ ಹೋಗೋಕ್ಕೆ. ಅದಕ್ಕೆ ರಾಮೇಶ್ವರ ಕಾಶಿ ಯಾತ್ರೆ. ಅದಕ್ಕೆ ಅಂಥ ವೈಶಿಷ್ಟ್ಯತೆ ಇಲ್ಲಿ ಪಿಂಡಾಂತರದಲ್ಲಿ 10 ಪಿಂಡಗಳು. ಏನು ಹೇಳುತ್ತೆ ಗೊತ್ತಾ, ಎಷ್ಟು ಅಳು ಬರುತ್ತೆ ಅಂದರೆ ಪ್ರತಿಯೊಬ್ಬನಿಗೂ ಅಷ್ಟು ಚೆನ್ನಾಗಿ ಅಳು ಬರುತ್ತೆ. ಏನು ಅಂದರೆ, ತಾಯಿ ಮೊದಲನೇ ಗರ್ಭಧಾರಣೆ ಮಾಡ್ಕೊಂಡ್ರೆ ಅಂದರೆ ಇಡೀ ಜಗತ್ತಿನ ಕೊಳಕನ್ನು ತಾನು ಸ್ವೀಕರಿಸ್ತಾಳಂತೆ. ಮೈ ವೇಸ್ಟ್ ಇಸ್ ಗೋಸ್ ಗೋ ಬಿಸ್ಟ್ ಅಂತ ಹೇಳ್ತಾನೆ. ಅವನೇನೋ ಇಡೀ ಪುರುಷಾರ್ಥಕ್ಕೆ ಯಾವನೋ ಒಂದು ಹೆಣ್ಣನ್ನು ಉಪಯೋಗಿಸ್ಕೊಂಡ್ಬಿಡ್ತಾನೆ. ಆದರೆ ಅವಳು ಈ ಒಂದು ಕಸವನ್ನ ತಾನು ಸ್ವೀಕರಿಸ್ತಾಳೆ, ಗರ್ಭದಲ್ಲಿ ಹಾಕೊಂತಾಳೆ. ಅದಕ್ಕೆ ಒಂದು ಪಿಂಡಾಂತರ. ನಾನು ಆ ಋಣವನ್ನು ತೀರಿಸ್ಕೊತಾ ಇದ್ದೀನಿ, ಆ ತಪ್ಪಿಗೆ ಪ್ರಾಯಶ್ಚಿತ್ತ ಅಂತ ಒಂದು ಪಿಂಡವನ್ನು ಹಾಕ್ತಾರೆ. ಎರಡನೇದು, 1ನೇ ತಿಂಗಳು ಆ ಮಗು ಅಕಸ್ಮಾತ್ ಮೀನ್ ಥರ ಓಡಾಡ್ತಿದೆ, ಅದಕ್ಕೆ ಆಹಾರಗಳು ಬೇಕು, ಪೋಷಣೆ ಬೇಕು. ಅದಕ್ಕೆ ಇವಳಿಗೆ ಬೇಕಾಗಿರ್ತಕ್ಕಂಥ ಉಪಾಸನೆ ಏನು, ಅದಕ್ಕೆ ಆ ಕರ್ಮವನ್ನು ಕಳ್ಕೊಳ್ಳೋಕ್ಕೆ ಒಂದು ಪಿಂಡಾಂತರ, 2ನೇ ಪಿಂಡಾಂತರ. 2ನೇ ಪಿಂಡಾಂತರದಲ್ಲಿ 2ನೇ ತಿಂಗಳು ಆ ಸಮಯಕ್ಕೆ ಮಿಸ್ಕ್ಯಾರೇಜ್ ಆಗೋಕ್ಕೆ ಅವಕಾಶಗಳು. ಯಾರು ಕುಜ ಬರ್ತಾನೆ ಕತ್ತರಿಸ್ಬಿಡ್ತಾನೆ, ಅದಕ್ಕೋಸ್ಕರ ಆ ಕುಜ ಬಂದಾಗ ರೋಗದೋಷದಿಂದ ಯಾರಾದರೂ ಔಷಧಿಗಳು ಹಾಕಿಬಿಟ್ರೆ ಸಾಯಿಸ್ಬಿಡ್ಬೋದು. ಅದಕ್ಕೆ ಕಾಪಾಡ್ಕೊಂಡ್ಳು ಅವಳು. ಹೇಗೆ ಕಾಪಾಡ್ಕೊಂಡ್ಳು, ಅನ್ನ ಆಹಾರಗಳನ್ನು ಸರಿಯಾಗಿ, ನಿದ್ರಾ ಆಹಾರಗಳಿಲ್ಲದೆ ಆ ನೋವು ತಡ್ಕೊಳಕ್ಕೆ ಶುರು ಮಾಡಿದ್ಲು 3ನೇ ತಿಂಗಳಿಂದ. ಅದಕ್ಕೆ ಪಿಂಡಾಹಾರಗಳು, ಅದಕ್ಕೆ ಒಂದು ಪಿಂಡ. ಹೀಗೆ ಒಂದೊಂದೇ 9 ತಿಂಗಳು ತಾನು ಗರ್ಭದಲ್ಲಿ ಹಾಕೊಂಡಿರತಕ್ಕಂಥ ಮಗುಗೆ ಆ ಕರ್ಮಪಿಂಡವನ್ನ ತಾನು ಸ್ವೀಕರಿಸಿ ಪರಿವರ್ತನಾ ಸ್ವರೂಪಕ್ಕೆ ಜಗತ್ತಿಗೆ ತರೋವರೆಗೂ 10 ಪಿಂಡಗಳನ್ನು ಹಾಕ್ತಾರೆ. ಅಂದರೆ ತಾಯಿಗೆ ಕೊಡ್ತಕ್ಕಂಥ ಬೆಲೆ. ಈ 64 ಪಿಂಡಗಳು ಹಾಕುವ ಸಮಯದಲ್ಲಿ 10 ಪಿಂಡಗಳು ಹಾಕುವಾಗ ಒಂದೊಂದು ಅರ್ಥ ಹೇಳ್ತಾರೆ. ನೀವು ಜೀವಮಾನದಲ್ಲಿ ಮರೆಯಕ್ಕಾಗದೇ ಇರೋಷ್ಟು ಘಟನೆ ನಡೆಯುತ್ತೆ. ಇದು ಘಟನೆಯನ್ನು ಯೋಚನೆ ಮಾಡ್ತಾ ಇರಿ, ಜೀವನದಲ್ಲಿ ಅನುಭವ ಪಡಿ. ಅಂಥ ಸಂತೋಷ ನಾ ಭೂತೋ ನಾ ಭವಿಷ್ಯತಿ. ಅದಕ್ಕೆ ಹೇಳೋದು, ಜೀವನದಲ್ಲಿ ಪ್ರತಿಯೊಬ್ಬನೂ ಕರ್ಮವನ್ನು ಕಳ್ಕೊಳ್ಳೋಕ್ಕೆ ಭೂಮಿ ಮೇಲೆ ಹುಟ್ಟಿದ್ದೀವಿ, ಬಹಳ ಸಂತೋಷ. ಆದರೆ ಹೇಗೆ ಅಂತ ಅರ್ಥ ಮಾಡ್ಕೊಳ್ಳದೆ ಜೀವನ ಸುಮ್ಮನೆ ನಶ್ವರ ಪಡಿಸ್ಕೊಂಡ್ಬಿಟ್ರೆ ಪ್ರಯೋಜನವೇನು? ಪುಣ್ಯವನ್ನು ಹೇಗೆ ಸಂಪಾದಿಸ್ತೀರಾ, ಮೋಕ್ಷವನ್ನು ಹೇಗೆ ಪಡಿತೀರಾ, ಅದನ್ನು ಯೋಚನೆ ಮಾಡ್ತಾ ಇರಿ.